ತುಲಾ ರಾಶಿಯ ಜನರೇ, ನಿಮ್ಮ ಜೀವನದ ಆಕಾಶದಲ್ಲಿ ಇಂದು ಏನೋ ಒಂದು ಅಸಾಧಾರಣ ಘಟನೆ ನಡೆಯುತ್ತಿದೆ. ಗ್ರಹಗಳ ಚಲನೆ ಬದಲಾಗಿದೆ, ನಕ್ಷತ್ರಗಳ ಜೋಡಣೆ ಬೇರೆಯಾಗಿದೆ ಮತ್ತು ಆ ಬದಲಾವಣೆ ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸಲಿದೆ. ಹೌದು, ಇದು ನಿಜ. ತುಲಾ ರಾಶಿಗೆ ಈ ಸಮಯ ಸಾಮಾನ್ಯವಾದದ್ದಲ್ಲ. ಇದು ಶತಮಾನಕ್ಕೊಮ್ಮೆ ಬರುವ ಅದೃಷ್ಟದ ತಿರುವು. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಿದ್ದೇನೆ, ನಿಮ್ಮ ಜೀವನದಲ್ಲಿ ಸಂತೋಷದ ಹೊಳೆ ಹರಿಯಲಿದೆ. ತುಲಾ ರಾಶಿಯ ಒಡೆಯ ಶುಕ್ರಗ್ರಹ. ಆ ಶುಕ್ರನ ಚಲನೆ ಈ ಸಮಯದಲ್ಲಿ ಬಹಳ ವಿಶೇಷವಾದ ಸ್ಥಾನದಲ್ಲಿ ನಿಂತಿದೆ. ಗುರು ಮಹಾರಾಜ ನಿಮ್ಮ ರಾಶಿಯ ಮೇಲೆ ತನ್ನ ಕರುಣಾಮಯ ದೃಷ್ಟಿ ಬೀರುತ್ತಿದ್ದಾನೆ. ಅವನ ನೋಟ ಬಿದ್ದ ಕಡೆ ಸೌಭಾಗ್ಯ ಹರಿಯುತ್ತದೆ. ಆ ನೋಟ ಇಂದು ನಿಮ್ಮ ಮೇಲೆ ಬಿದ್ದಿದೆ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಮಾತ್ರ ಇರುತ್ತಾನೆ. ಅವನು ತರುವ ಸುವರ್ಣ ಅವಕಾಶಗಳು ಮತ್ತೆ ಬರುವುದು 12 ವರ್ಷಗಳ ನಂತರ. ಈ ಸಮಯ ತಪ್ಪಿಸಿಕೊಂಡರೆ ಮತ್ತೆ ಇಂತಹ ಯೋಗ ದೊರೆಯುವುದು ಅನುಮಾನ. ಸಾಮಾನ್ಯವಾಗಿ ಶನಿ ಗ್ರಹ ನಮ್ಮ ಜೀವನದಲ್ಲಿ ತಡೆಗಳನ್ನು ತರುತ್ತಾನೆ, ನೋವನ್ನು ತರುತ್ತಾನೆ, ಕಾಯುವಿಕೆಯನ್ನು ತರುತ್ತಾನೆ. ಆದರೆ ಅದೇ ಶನಿ ನ್ಯಾಯದ ದೇವರು. ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ, ಎಷ್ಟು ತಾಳ್ಮೆ ತೋರಿದ್ದೀರೋ, ಅದಕ್ಕೆ ಅನುಗುಣವಾಗಿ ಫಲ ನೀಡುತ್ತಾನೆ. ತುಲಾ ರಾಶಿಗೆ ಶನಿ ಇಂದು ನ್ಯಾಯದ ತಕ್ಕಡಿ ಹಿಡಿದು ನಿಂತಿದ್ದಾನೆ ಮತ್ತು ಆ ತಕ್ಕಡಿ ನಿಮ್ಮ ಕಡೆ ವಾಲುತ್ತಿದೆ. ನಿಮ್ಮ ಅಳಲನ್ನು ಅವನು ಕೇಳಿಸಿಕೊಂಡಿದ್ದಾನೆ, ನಿಮ್ಮ ಕಣ್ಣೀರನ್ನು ಎಣಿಸಿಕೊಂಡಿದ್ದಾನೆ ಮತ್ತು ಈಗ ಅದಕ್ಕೆ ಉತ್ತರ ಕೊಡಲು ಸಿದ್ಧನಾಗಿದ್ದಾನೆ. ರಾಹು ಮತ್ತು ಕೇತು, ಈ 2 ಛಾಯಾಗ್ರಹಗಳ ಪ್ರಭಾವ ತುಲಾ ರಾಶಿಯ ಮೇಲೆ ಇದ್ದೇ ಇರುತ್ತದೆ. ರಾಹು ಮಾಯೆಯ ಜಾಲ ಹೆಣೆಯುತ್ತಾನೆ, ಕೆಲವೊಮ್ಮೆ ತಪ್ಪು ದಾರಿ ತೋರಿಸುತ್ತಾನೆ. ಆದರೆ ಅದೇ ರಾಹು ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ತರುವ ಸ್ಥಾನದಲ್ಲಿ ನಿಂತಿದ್ದಾನೆ. ಯಾರೂ ಊಹಿಸದ ರೀತಿಯಲ್ಲಿ, ಯಾರೂ ನಿರೀಕ್ಷಿಸದ ದಿಕ್ಕಿನಿಂದ ನಿಮ್ಮ ಬಾಗಿಲಿಗೆ ಅದೃಷ್ಟ ಬಂದು ತಟ್ಟಲಿದೆ. ಕೇತು ನಿಮ್ಮ ಹಿಂದಿನ ಕರ್ಮ ಸಂಸ್ಕಾರಗಳನ್ನು ತೊಳೆಯುತ್ತಿದ್ದಾನೆ, ಹಿಂದಿನ ಜನ್ಮದ ಋಣ ತೀರಿಸುತ್ತಿದ್ದಾನೆ ಮತ್ತು ನಿಮ್ಮ ಆತ್ಮಕ್ಕೆ ಮುಕ್ತಿಯ ದಾರಿ ತೋರಿಸುತ್ತಿದ್ದಾನೆ. ಗ್ರಹಗಳ ಈ ಅಪರೂಪದ ಜೋಡಣೆ, ಈ ಅದ್ಭುತ ಸಂಯೋಗ ತುಲಾ ರಾಶಿಗೆ ಹಿಂದೆ ಎಂದೂ ಆಗಿರಲಿಲ್ಲ. ನಿಮ್ಮ ಹಿರಿಯರೂ ಈ ಯೋಗ ನೋಡಿರಲಿಲ್ಲ, ಅವರ ಹಿರಿಯರೂ ಅನುಭವಿಸಿರಲಿಲ್ಲ. ಇದು ಒಂದು ಯುಗದ ಬದಲಾವಣೆ, ಒಂದು ಮಹಾಕರ್ಮ ಶುದ್ಧಿಯ ಕಾಲ. ನಿಮ್ಮ ಆತ್ಮ ಇಷ್ಟು ಕಾಲ ಕಾದಿತ್ತು, ನಿಮ್ಮ ಮನಸ್ಸು ಇಷ್ಟು ಕಾಲ ಪ್ರಾರ್ಥಿಸಿತು. ಆ ಪ್ರಾರ್ಥನೆಗೆ ಈಗ ಆಕಾಶದಲ್ಲಿ ಉತ್ತರ ದೊರೆತಿದೆ. ಈ ಹಂತದಲ್ಲಿ ನಿಮ್ಮ ಜೀವನದಲ್ಲಿ 3 ಹಂತಗಳ ಬದಲಾವಣೆ ಬರಲಿದೆ. ಮೊದಲ ಹಂತದಲ್ಲಿ ನಿಮ್ಮ ಮನಸ್ಸಿನ ಒಳಗಿನ ತೊಳಲಾಟ ಕೊನೆಗೊಳ್ಳಲಿದೆ. 2ನೇ ಹಂತದಲ್ಲಿ ಹೊರಗಿನ ಜಗತ್ತಿನಲ್ಲಿ ಅಭಿವೃದ್ಧಿ ಕಾಣಿಸಲಿದೆ. 3ನೇ ಹಂತದಲ್ಲಿ ನಿಮ್ಮ ಇಡೀ ಜೀವನ ಒಂದು ಹೊಸ ಅಧ್ಯಾಯಕ್ಕೆ ಪ್ರವೇಶ ಮಾಡಲಿದೆ. ಈ 3 ಹಂತಗಳಲ್ಲೂ ದೇವರ ಅನುಗ್ರಹ ನಿಮ್ಮ ಜೊತೆಗಿರುತ್ತದೆ. ಆದರೆ ಒಂದು ಮಾತು ಕೇಳಿ, ಅದೃಷ್ಟ ಬಾಗಿಲಿಗೆ ಬಂದು ಕೂಗಿದಾಗ ನೀವು ಎದ್ದು ಹೋಗಿ ಆ ಬಾಗಿಲು ತೆರೆಯಬೇಕು. ಸೋಮಾರಿತನದಿಂದ ಮಲಗಿದ್ದರೆ, ಸಂಶಯದ ಪರದೆ ಎಳೆದುಕೊಂಡಿದ್ದರೆ ಅದೃಷ್ಟ ಮುಂದೆ ಹೋಗಿಬಿಡುತ್ತದೆ. ಈ ಕಾಲ ಜಾಗೃತಿಯಿಂದ ಇರಬೇಕಾದ ಕಾಲ, ಸಕ್ರಿಯವಾಗಿ ಇರಬೇಕಾದ ಕಾಲ. ಗ್ರಹಗಳು ನಿಮ್ಮ ಪರ ನಿಂತಿವೆ, ಈಗ ನೀವು ನಿಮ್ಮ ಪರ ನಿಲ್ಲಬೇಕು. ತುಲಾ ರಾಶಿಯ ಜನರಿಗೆ ಕೆಲಸದ ವಿಷಯದಲ್ಲಿ ಈ ಕಾಲ ಬಹಳ ಮಹತ್ವದ್ದು. ಹಿಂದೆ ಎಷ್ಟೋ ದಿನಗಳಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ. ನೀವು ಕೆಲಸ ಮಾಡಿದ್ದೀರಿ, ಮತ್ತೆ ಮಾಡಿದ್ದೀರಿ, ಆದರೆ ಯಾರೂ ಗುರುತಿಸಲಿಲ್ಲ ಎಂದು ನೋವಾಗಿತ್ತು. ನಿಮ್ಮ ಸಾಮರ್ಥ್ಯ ಇದ್ದರೂ ಅವಕಾಶ ಸಿಗುತ್ತಿಲ್ಲ ಎಂದು ಕೊರಗಿದ್ದೀರಿ. ಆದರೆ ಇಂದು ಆ ಕಾಲ ಕೊನೆಗೊಂಡಿದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಲಿದೆ. ಯಾರಾದರೊಬ್ಬರು ನಿಮ್ಮ ಕೆಲಸದ ಮೌಲ್ಯ ಅರ್ಥ ಮಾಡಿಕೊಳ್ಳುತ್ತಾರೆ. ಮೇಲಾಧಿಕಾರಿಯ ಮನಸ್ಸು ನಿಮ್ಮ ಕಡೆ ತಿರುಗುತ್ತದೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಅಥವಾ ಹೆಚ್ಚಿನ ವೇತನ, ಇವುಗಳಲ್ಲಿ ಒಂದು ನಿಮ್ಮ ಕಡೆ ಬರಲಿದೆ. ಈ ಸಂಗತಿ ನಿಮಗೆ ಅನಿರೀಕ್ಷಿತವಾಗಿ ತೋರಿಸಬಹುದು, ಆದರೆ ಗ್ರಹಗಳ ದೃಷ್ಟಿಯಿಂದ ಇದು ಬಹಳ ಹಿಂದೆಯೇ ನಿಮಗಾಗಿ ಬರೆದಿಟ್ಟ ಫಲ. ವ್ಯಾಪಾರ ಮಾಡುತ್ತಿರುವ ತುಲಾ ರಾಶಿಯ ಜನರಿಗೆ ಒಂದು ವಿಶೇಷ ಸಂದೇಶ ಇದೆ. ನಿಮ್ಮ ವ್ಯಾಪಾರ ಈ ಹಿಂದೆ ಯಾಕೋ ಸರಿಯಾಗಿ ನಡೆಯಲಿಲ್ಲ ಎಂದು ಭಾಸವಾಗಿದ್ದರೆ ಚಿಂತಿಸಬೇಡಿ. ಅದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ, ಅದು ಗ್ರಹ ಪ್ರಭಾವ. ಈಗ ಆ ಪ್ರಭಾವ ನಿವಾರಣೆಯಾಗಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ, ಹಳೆಯ ಸಂಪರ್ಕಗಳು ಮತ್ತೆ ಜೀವ ತಳೆಯಲಿದೆ ಮತ್ತು ದೂರದ ಊರಿನಿಂದ ಒಂದು ಒಳ್ಳೆಯ ವ್ಯಾಪಾರ ಒಪ್ಪಂದ ನಿಮ್ಮ ಕಡೆ ಬರಲಿದೆ. ಧನ ವಿಷಯದಲ್ಲಿ ತುಲಾ ರಾಶಿ ಇತ್ತೀಚೆಗೆ ತುಂಬಾ ಕಷ್ಟಪಟ್ಟಿದೆ. ಬರಬೇಕಾದ ಹಣ ಬರದೇ ನಿಂತಿತ್ತು, ಕೊಟ್ಟ ಸಾಲ ವಾಪಸ್ ಬರಲಿಲ್ಲ, ಆದಾಯ ಕಡಿಮೆಯಾಗಿ ಖರ್ಚು ಹೆಚ್ಚಾಗಿತ್ತು. ಇದರಿಂದ ಮನಸ್ಸಿನಲ್ಲಿ ಒಂದು ದಟ್ಟ ಆತಂಕ ಆವರಿಸಿಕೊಂಡಿತ್ತು. ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ, ಬೆಳಿಗ್ಗೆ ಎದ್ದರೂ ಮನಸ್ಸಿಗೆ ಹಗುರ ಅನ್ನಿಸುತ್ತಿರಲಿಲ್ಲ. ಆದರೆ ಈ ಸ್ಥಿತಿ ಇನ್ನು ಹೆಚ್ಚು ದಿನ ಮುಂದುವರಿಯುವುದಿಲ್ಲ. ಮುಂದಿನ 15 ದಿನಗಳಲ್ಲಿ ನಿಮ್ಮ ಬಳಿ ಆರ್ಥಿಕ ಸ್ಥಿತಿ ಸುಧಾರಿಸಲು ಶುರುವಾಗಲಿದೆ. ಅನಿರೀಕ್ಷಿತ ಮೂಲದಿಂದ ಹಣ ಬರಲಿದೆ.
ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ಸಹಾಯ ಸಿಗಲಿದೆ. ಹಿಂದೆ ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ಯಾರಾದರೊಬ್ಬರು ನಿಮ್ಮ ಆರ್ಥಿಕ ಸಮಸ್ಯೆ ಅರ್ಥ ಮಾಡಿಕೊಂಡು ಸಹಾಯಕ್ಕೆ ಮುಂದೆ ಬರಲಿದ್ದಾರೆ. ಒಂದು ಕೆಲಸ ಮಾಡಿ. ಈ ಸಮಯದಲ್ಲಿ ಹೊಸ ಸಾಲ ಮಾಡಬೇಡಿ. ಬರುವ ಅದೃಷ್ಟವನ್ನು ಮೊದಲು ಹಳೆಯ ಹಣ ತೀರಿಸಲು ಬಳಸಿ. ಆನಂತರ ಉಳಿದ ಹಣದಿಂದ ಹೊಸ ಆರಂಭ ಮಾಡಿ. ಇದೇ ಜಾಣ ನಡೆ. ಈ ಸಮಯದಲ್ಲಿ ಷೇರು ಮಾರುಕಟ್ಟೆ ಅಥವಾ ಊಹ ವ್ಯಾಪಾರದಲ್ಲಿ ಹಣ ಹಾಕುವ ಆಸೆ ಬರಬಹುದು. ಆದರೆ ಎಚ್ಚರ, ರಾಹು ಇರುವ ಈ ಹಂತದಲ್ಲಿ ಒಮ್ಮೊಮ್ಮೆ ಮಾಯೆ ನಮ್ಮನ್ನು ಆಕರ್ಷಿಸುತ್ತದೆ. ನಂಬಿಕಸ್ಥರಲ್ಲ ಎಂದು ಭಾಸವಾಗುವ ಜನರ ಮಾತು ಕೇಳಿ ಹಣ ಹೂಡಬೇಡಿ. ಮೊದಲು ಸ್ಥಿರ ಮಾಡಿ, ನಂತರ ಬೆಳೆಸಿ. ಇದು ಗ್ರಹಗಳ ಸ್ಪಷ್ಟ ಸೂಚನೆ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿ ಯಾವಾಗಲೂ ಬಹಳ ಸೂಕ್ಷ್ಮ. ನೀವು ಪ್ರೀತಿಸುವ ರೀತಿ ಆಳವಾದದ್ದು. ನೀವು ಕಾಳಜಿ ಮಾಡುವ ರೀತಿ ತಾಯ್ತನದ ಮೃದುತ್ವ ಹೊಂದಿರುವಂಥದ್ದು. ಆದರೆ ಈ ಆಳವಾದ ಪ್ರೀತಿಯ ಕಾರಣ ನೋವು ಹೆಚ್ಚಾಗಿಯೇ ಬರುತ್ತದೆ. ಯಾರಾದರೂ ತಪ್ಪು ತಿಳಿದಾಗ, ಯಾರಾದರೂ ದೂರ ಹೋದಾಗ ನಿಮ್ಮ ಮನಸ್ಸು ಮುದ್ದೆಯಾಗಿ ಬಿಡುತ್ತದೆ. ಈ ಸಮಯದಲ್ಲಿ ಪ್ರೀತಿಯ ವಿಷಯದಲ್ಲಿ ಒಂದು ಮಹತ್ತರ ಬಿಕ್ಕಟ್ಟು ಪರಿಹಾರ ಆಗಲಿದೆ. ಹಿಂದೆ ಬಿರುಕು ಬಿಟ್ಟಿದ್ದ ಸಂಬಂಧ ಮತ್ತೆ ಮೊಳಕೆ ಒಡೆಯಲಿದೆ. ದೂರ ಹೋಗಿದ್ದ ಮನಸ್ಸು ಹತ್ತಿರ ಬರಲಿದೆ. ಮದುವೆಯಾದವರಿಗೆ ದಾಂಪತ್ಯದಲ್ಲಿ ಹೊಸ ಮಧುರತೆ ಸೇರಲಿದೆ. ಪ್ರೀತಿಸುತ್ತಿರುವವರಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಮದುವೆಗೆ ಕಾಯುತ್ತಿರುವವರಿಗೆ ಒಳ್ಳೆಯ ಸಂಬಂಧ ಬರುವ ಸಮಯ ಹತ್ತಿರ ಬಂದಿದೆ. ಒಂದು ಮಾತು ಬಹಳ ಮಹತ್ವದ್ದು. ಪ್ರೀತಿಯಲ್ಲಿ ಅಹಂಕಾರ ಬೇಡ. ತುಲಾ ರಾಶಿ ಕೆಲವೊಮ್ಮೆ ಅಭಿಮಾನದ ಕಾರಣ ತಾನೇ ಮೊದಲು ಕ್ಷಮೆ ಕೇಳಲು ಹಿಂಜರಿಯುತ್ತದೆ. ಆದರೆ ಈ ಸಮಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಷಮೆ ಕೇಳಿ. ಸಂಬಂಧ ಉಳಿಸಿಕೊಳ್ಳಿ. ಗ್ರಹಗಳ ಸಂಕೇತ ಹೇಳುತ್ತಿದೆ. ಆ ಒಂದು ಹೆಜ್ಜೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಮದುವೆಯ ವಿಷಯದಲ್ಲಿ ತಡ ಆಗುತ್ತಿದ್ದರೆ ಅದಕ್ಕೆ ಗ್ರಹ ದೋಷ ಕಾರಣ ಇರಬಹುದು. ಶುಕ್ರ ಗ್ರಹ ದುರ್ಬಲವಾಗಿದ್ದಾಗ ಮದುವೆ ತಡ ಆಗುತ್ತದೆ. ಆದರೆ ಈ ಹಂತದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ. ಮನೆಯಲ್ಲಿ ಮದುವೆ ಮಾತುಕತೆ ಶುರು ಆಗಬಹುದು. ಹೊಸ ಸಂಬಂಧ ಬರಬಹುದು ಅಥವಾ ಹಳೆಯ ಸಂಬಂಧ ಮದುವೆಯ ತೀರ್ಮಾನಕ್ಕೆ ಬರಬಹುದು. ಕುಟುಂಬ ಸಂಬಂಧಗಳ ಬಗ್ಗೆ ಹೇಳಬೇಕಾದರೆ ತುಲಾ ರಾಶಿ ಯಾವಾಗಲೂ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುತ್ತದೆ. ಎಲ್ಲರ ಸಮಸ್ಯೆ ಕೇಳಿ ಪರಿಹರಿಸಲು ಯತ್ನಿಸುತ್ತದೆ. ಆದರೆ ತನ್ನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಕಷ್ಟಪಡುತ್ತದೆ. ಈ ಸಮಯದಲ್ಲಿ ಮನೆಯಲ್ಲಿ ಶಾಂತಿ ಮರಳಲಿದೆ. ಹಿಂದೆ ಇದ್ದ ಕಲಹ ನಿಲ್ಲಲಿದೆ. ತಪ್ಪು ತಿಳಿವಳಿಕೆ ದೂರ ಆಗಲಿದೆ. ಮನೆಯ ಹಿರಿಯರ ಆರೋಗ್ಯ ಸ್ವಲ್ಪ ಚೇತರಿಸಿಕೊಳ್ಳಲಿದೆ. ಮಕ್ಕಳ ವಿಷಯದಲ್ಲಿ ಒಂದು ಸಂತೋಷದ ಸಂಗತಿ ಬರಲಿದೆ. ಆರೋಗ್ಯದ ಬಗ್ಗೆ ಹೇಳಬೇಕಾದರೆ ತುಲಾ ರಾಶಿ ಮಾನಸಿಕ ಒತ್ತಡ ಹೆಚ್ಚಾದಾಗ ದೇಹದ ಮೇಲೂ ಪ್ರಭಾವ ಬೀರುತ್ತದೆ. ಬೆನ್ನು ನೋವು, ತಲೆ ನೋವು ಅಥವಾ ನಿದ್ದೆ ಸರಿಯಾಗಿ ಬರದಿರುವ ಸಮಸ್ಯೆ ಇರಬಹುದು. ಇವೆಲ್ಲ ಮಾನಸಿಕ ಒತ್ತಡದ ಲಕ್ಷಣ. ಈ ಸಮಯದಲ್ಲಿ ದೇಹಕ್ಕೆ ವಿಶ್ರಾಂತಿ ಕೊಡಿ. ಆಹಾರ ಸರಿಯಾಗಿ ತಿನ್ನಿ. ಬೆಳಿಗ್ಗೆ ಸ್ವಲ್ಪ ಸೂರ್ಯ ಬೆಳಕಿನಲ್ಲಿ ಕುಳಿತು ಉಸಿರಾಡಿ. ಯೋಗ ಅಥವಾ ಧ್ಯಾನ ಮಾಡಿ. ಗ್ರಹಗಳ ಅನುಕೂಲ ಇರುವ ಈ ಸಮಯದಲ್ಲಿ ನಿಮ್ಮ ದೇಹ ಶೀಘ್ರ ಚೇತರಿಸಿಕೊಳ್ಳುತ್ತದೆ. ಒಂದು ವಿಷಯದಲ್ಲಿ ಮಾತ್ರ ಎಚ್ಚರ ಇರಿ. ನೀರಿನ ಬಳಿ ಅಥವಾ ಪ್ರಯಾಣದಲ್ಲಿ ಈ 15 ದಿನ ಸ್ವಲ್ಪ ಜಾಗರೂಕತೆ ಅಗತ್ಯ. ಅವಸರ ಮಾಡಬೇಡಿ. ಸಣ್ಣ ಅಜಾಗರೂಕತೆ ದೊಡ್ಡ ಆಘಾತ ತರಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಕೆಲಸ ಮಾಡಿ. ವಿದ್ಯಾಭ್ಯಾಸ ಮಾಡುತ್ತಿರುವ ತುಲಾ ರಾಶಿ ವಿದ್ಯಾರ್ಥಿಗಳಿಗೆ ಈ ಸಮಯ ಶ್ರೇಷ್ಠ. ಮನಸ್ಸು ಚಂಚಲವಾಗಿದ್ದರೆ ಈ ಕಾಲ ಅದನ್ನು ಸ್ಥಿರ ಮಾಡಲಿದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಫಲ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ಸಾಧ್ಯ. ಓದಿನಲ್ಲಿ ಮನಸ್ಸು ಕೂರದೇ ಇದ್ದರೆ ದೇವರ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆದು ಬನ್ನಿ. ಗ್ರಹ ಶಾಂತಿ ಮಾಡಿಸಿ. ಗುರು ಮತ್ತು ಶುಕ್ರನ ಅನುಗ್ರಹ ವಿದ್ಯೆಯಲ್ಲಿ ಸ್ಥಿರತೆ ತರುತ್ತದೆ. ತುಲಾ ರಾಶಿಯ ಜನರಿಗೆ ಈ ಕಾಲ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಬಹಳ ಉತ್ತಮ ಸಮಯ. ಗ್ರಹಗಳು ಅನುಕೂಲ ಇರುವ ಈ ಹಂತದಲ್ಲಿ ದೇವರ ಸಂಪರ್ಕ ಮಾಡಿದರೆ ಆ ಸಂಪರ್ಕ ಶೀಘ್ರ ಫಲ ನೀಡುತ್ತದೆ. ನಿಮ್ಮ ಮನಸ್ಸಿನ ಒಳಗಿರುವ ಭಯ, ಆತಂಕ, ಅನಿಶ್ಚಿತತೆ ಎಲ್ಲ ಒಂದೊಂದಾಗಿ ದೂರ ಆಗಲಿದೆ. ಆಧ್ಯಾತ್ಮಿಕ ಜ್ಞಾನ ಹೆಚ್ಚಲಿದೆ. ಒಳ ಮನಸ್ಸಿನ ಕೂಗು ಜೋರಾಗಲಿದೆ. ತುಲಾ ರಾಶಿಗೆ ಉಪಾಯವಾಗಿ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಬಹಳ ಶ್ರೇಷ್ಠ. ಶುಕ್ರವಾರ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ತಾಜಾ ಹೂ ಅರ್ಪಿಸಿ. ಹಣತೆ ಬೆಳಗಿ. ಒಂದು ಹೊತ್ತು ಮೌನದಲ್ಲಿ ಪ್ರಾರ್ಥಿಸಿ. ನಿಮ್ಮ ಮನದ ಆಸೆಯನ್ನು ಮನಸ್ಸಿನೊಳಗೆ ಹೇಳಿ. ಆ ಆಸೆ ಈಡೇರುತ್ತದೆ ಎಂಬ ಅಚಲ ನಂಬಿಕೆ ಇಟ್ಟುಕೊಳ್ಳಿ. ಶ್ರೀ ಸೂಕ್ತ ಪಠಿಸಿ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಹೇಳಿ. ಶನಿ ಪ್ರೀತ್ಯರ್ಥ. ಶನಿವಾರ ದಿನ ಕಪ್ಪು ಎಳ್ಳನ್ನು ಶನೀಶ್ವರನಿಗೆ ಅರ್ಪಿಸಿ. ಬಡವರಿಗೆ ಆಹಾರ ಹಂಚಿ. ಕಾಲ್ನಡಿಗೆ ಜನರಿಗೆ ಚಪ್ಪಲಿ ಕೊಡಿ. ನಿಮ್ಮ ಕರ್ಮ ಶುದ್ಧ ಆಗುತ್ತದೆ. ಶನಿ ಅನುಗ್ರಹ ದೊರೆಯುತ್ತದೆ. ಕರ್ಮ ಫಲ ತ್ವರಿತವಾಗಿ ಬರಲಿದೆ. ಗುರು ಗ್ರಹ ಶಾಂತಿಗೆ ಗುರುವಾರ ದಿನ ಹಳದಿ ಬಣ್ಣದ ಬಟ್ಟೆ ತೊಟ್ಟು ಬ್ರಾಹ್ಮಣ ಅಥವಾ ಗುರುಗಳಿಗೆ ಗೌರವ ತೋರಿಸಿ. ಅರಿಸಿನ ಮತ್ತು ಕೇಸರಿ ದೇವರಿಗೆ ಅರ್ಪಿಸಿ. ಗುರು ಮಂತ್ರ ಪಠಿಸಿ. ಜ್ಞಾನ ಮತ್ತು ಸಂಪತ್ತು ಎರಡು ದ್ವಿಗುಣ ಆಗುತ್ತದೆ.
ರಾಹು ಶಾಂತಿಗೆ ಕಪ್ಪು ಬಣ್ಣದ ಬಟ್ಟೆ ಕೊಡಿ. ದೀಪ ಹಚ್ಚಿ ಪ್ರಾರ್ಥಿಸಿ. ಸರ್ಪ ದೋಷ ನಿವಾರಣೆ ಪೂಜೆ ಮಾಡಿಸಿ. ರಾಹು ಅನುಕೂಲ ಆದಾಗ ಅನಿರೀಕ್ಷಿತ ಲಾಭ ಬೇಗ ಬರುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಮೊದಲ ಕೆಲಸ ದೇವರ ಮುಂದೆ ಕೈ ಮುಗಿಯಿರಿ. 1 ನಿಮಿಷ ಕಣ್ಣು ಮುಚ್ಚಿ ನಿಂತಿರಿ. ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಕೇಳಿ, ಇಂದು ನಾನು ಎಂತಹ ಮನುಷ್ಯನಾಗಬೇಕು? ಆ ಉತ್ತರ ನಿಮ್ಮ ಒಳ ಮನಸ್ಸೇ ಹೇಳುತ್ತದೆ ಮತ್ತು ಆ ಉತ್ತರದ ಪ್ರಕಾರ ಬದುಕಿ. ಇದು ಎಲ್ಲ ಉಪಾಯಗಳಿಗಿಂತ ದೊಡ್ಡ ಉಪಾಯ. ಈ ಸಮಯದಲ್ಲಿ ವಿದೇಶ ಅಥವಾ ದೂರದ ಊರಿಗೆ ಹೋಗುವ ಅವಕಾಶ ಬರಬಹುದು. ತುಲಾ ರಾಶಿಗೆ ಈ ಹಂತದಲ್ಲಿ ಹೊರನಾಡಿನಿಂದ ಅದೃಷ್ಟ ಬರುವ ಲಕ್ಷಣ ಇದೆ. ದೂರ ಪ್ರಯಾಣ ಮಾಡಲು ಅನುಕೂಲ ಯೋಗ ಇದೆ. ಹೊರನಾಡಿನ ಸಂಬಂಧ ಇರುವ ಕೆಲಸ ಅಥವಾ ವ್ಯಾಪಾರ ನೋಡಿ ನಿರ್ಧರಿಸಿ, ಏಕೆಂದರೆ ಅದು ನಿಮ್ಮ ಜೀವನ ಬದಲಿಸಬಹುದು. ಈ ಗ್ರಹ ಸ್ಥಿತಿ ನಿಮ್ಮ ಕರ್ಮಫಲದ ಕಾಲ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸ, ನೀವು ಕಷ್ಟದ ಸಮಯದಲ್ಲೂ ಸತ್ಯ ಬಿಡದೆ ನಡೆದದ್ದು, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು, ಇವೆಲ್ಲ ಇಂದು ನಿಮಗೆ ಮರಳಿ ಬರಲಿದೆ. ಕರ್ಮ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಗ್ರಹಗಳು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ತುಲಾ ರಾಶಿಯ ಜನರೇ, ನೀವು ಬಹಳ ಕಷ್ಟ ಅನುಭವಿಸಿದ್ದೀರಿ. ಕಣ್ಣೀರು ನುಂಗಿ ನಕ್ಕಿದ್ದೀರಿ. ಒಳಗೆ ನೋವಿದ್ದರೂ ಹೊರಗೆ ಧೈರ್ಯ ತೋರಿಸಿದ್ದೀರಿ. ಆ ಧೈರ್ಯಕ್ಕೆ ಈಗ ದೇವರು ಬಹುಮಾನ ಕೊಡಲು ತಯಾರಾಗಿದ್ದಾನೆ. ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಸಂತೋಷದ್ದಾಗಿರಲಿದೆ. ನಗು ತುಂಬಿದ್ದಾಗಿರಲಿದೆ. ಸಮೃದ್ಧಿ ತುಂಬಿದ್ದಾಗಿರಲಿದೆ. ನಿಮ್ಮ ಮನೆಯಲ್ಲಿ ಸಂತೋಷದ ಕ್ಷಣಗಳು ಬರಲಿವೆ. ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಬರಲಿದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ನಿಮ್ಮ ದೇಹಕ್ಕೆ ಶಕ್ತಿ ಮರಳಲಿದೆ. ನೀವು ಕಾಣುವ ಕನಸು ನನಸಾಗಲಿದೆ. ನೀವು ಬಯಸಿದ ಜೀವನ ನಿಮ್ಮ ಕಾಲ ಬಳಿಗೆ ಬರಲಿದೆ. ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಗ್ರಹಗಳ ಆಶೀರ್ವಾದ ನಿಮ್ಮ ಮನೆಯಲ್ಲಿ ನೆಲೆ ನಿಲ್ಲಲಿ. ತಾಯಿ ಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿನಲ್ಲಿ ಶಾಶ್ವತವಾಗಿ ನಿಲ್ಲಲಿ. ನಿಮ್ಮ ಜೀವನದ ಈ ತಿರುವು ಒಂದು ಸುಂದರ ಹೊಸ ಆರಂಭದ ತಿರುವು. ಈ ಸಂತೋಷದ ಹೊಳೆ ನಿಲ್ಲದೆ ಹರಿಯಲಿ. ನಿಮ್ಮ ಬದುಕು ಸದಾ ಬೆಳಕಿನಿಂದ ತುಂಬಿರಲಿ.